ನಮಸ್ತೆ ಮಿತ್ರರೇ. ಹೊರಗೆ ಜೋರಾಗಿ ಮಳೆ ಬರ್ತಾ ಉಂಟು. ಏನಾದರೂ ಫ್ರೈ ಮಾಡಿದ ವಸ್ತುವನ್ನು ತಿನ್ನೋಣ ಅಂತ ಅನಿಸ್ತಿದೆ. ಸ್ವಲ್ಪ ನುಗ್ಗೆ ಸೊಪ್ಪು ಉಂಟು, ಇಲ್ಲಿ ಹಲಸಿನ ಬೀಜ ಉಂಟು. ಇವತ್ತು ಹಲಸಿನ ಬೀಜದ ವಡೆ ಮಾಡೋಣ. ಈಗ ಮೊದಲಿಗೆ ನಾನು ಈ ಹಲಸಿನ ಬೀಜವನ್ನು ಸ್ವಲ್ಪ ತೊಳೆದುಕೊಂಡು ಈ ಕುಕ್ಕರ್ನಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತೇನೆ. ವೀಕ್ಷಕರೇ ನೋಡಿ, ಆಯಿತು. ಇನ್ನು ತೆಗೆದುಕೊಳ್ಳೋಣ. ನೋಡಿ ಏನು ಚೆನ್ನಾಗಿ ಬಂತು ನೋಡಿ. ಸ್ವಲ್ಪ ಟಕ್ ಟಕ್ ಹೇಳ್ತದೆ. ಒಂದು ಸ್ವಲ್ಪ ಹಲಸಿನ ಬೀಜ ಇದ್ದರೆ ಸಾಕು, ಬಹಳ ರುಚಿಕರವಾದ ಒಂದು ವಡವನ್ನು ಮಾಡ್ಬೋದು. ಅಥವಾ ನೋಡಿ, ಅದರಲ್ಲಿ ಸಹ ಇದಕ್ಕೆ ನಾನು ನುಗ್ಗೆ ಸೊಪ್ಪನ್ನು ಬಳಸಿದ್ದೇನೆ. ಸ್ವಲ್ಪ ಎಡಾಯ ನುಗ್ಗೆ ಸೊಪ್ಪು ಆದರೆ ಬಹಳ ಚೆನ್ನಾಗಿ ಬರ್ತದೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಈಗ ಹಲಸಿನ ಹಣ್ಣು ನಿಮ್ಮ ಮನೆಯಲ್ಲಿದ್ದರೆ ಇವತ್ತೇ ಈ ಒಂದು ವಡವನ್ನು ಮಾಡಿ ಸವಿಯಿರಿ. ಹೇಗಾಗಿದೆ ಅಂತ ನನಗೆ ತಿಳಿಸಿ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.